ಮಾಡ್ತಾರೆ. ಸೈಲೆನ್ಸರ್ಗೆ ಇಟ್ಟಿದ್ದಾನೆ ಅತ್ತಗೆ ಸೈಡಲ್ಲಿ. ಯಾಕೋ ಯಾಕೋ ಅರ್ಜೆಂಟ್ ನಿನಗೆ, ಯಾಕೋ? ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ದರ್ಶನ್ ಸತ್ಯ. ವೆಲ್ಕಮ್ ಟು ಮೈ ಯೂನಿವರ್ಸ್, ಅದೇ ಡಿವರ್ಸ್. ಇದು ನನ್ನ ಮೊದಲನೇ ಮೋಟೋ ಬ್ಲಾಗ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ನನ್ನ ಫ್ರೆಂಡ್ ಜೊತೆ ಹಂಗೆ ಆಚೆ ಊಟಕ್ಕೆ ಹೋಗ್ತಾ ಇದ್ದೆ ಆಫೀಸ್ ಮುಗಿಸ್ಕೊಂಡು. ಬಟ್ ಏನಪ್ಪ ಅಂದರೆ, ಕೆಲವು ಕಾರಣಗಳಿಂದ ನನ್ನ ಆಫೀಸ್ ಇವತ್ತು ಬೇಗನೆ ಬಿಟ್ಬಿಟ್ಟಿದೆ ಸ್ವಲ್ಪ. ಸೊ ಇಟ್ಸ್ ಲೈಕ್ 5 ಗಂಟೆಗೆ ಮುಗ್ದೋಯ್ತು ನನ್ನ ಆಫೀಸ್. ಯೂಶ್ವಲಾಗಿ 8:39 ಹಂಗೆ ಮುಗೀತಾ ಇತ್ತು. ಬಟ್ ಇವತ್ತು ಜಸ್ಟ್ ಫಾರ್ ಸಮ್ ರೀಸನ್ಸ್ 5 o'clock ಕ್ಲೋಸ್ ಆಯಿತು ಆಫೀಸು. ಸೊ ನನ್ನ ಫ್ರೆಂಡನ್ನ ಮೀಟ್ ಮಾಡೋಕ್ಕೆ ಅವನಿಗೋಸ್ಕರ ಕಾದು ಆಮೇಲೆ ಅವನ ಜೊತೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಆಲ್ಮೋಸ್ಟ್ 3 to 4 hours ಕಾಯಿಸ್ಬಿಟ್ನಪ್ಪ. ಈ ಸಿಚುವೇಶನ್ ನೋಡಿದ್ರೆ ಒಂದು ಲೈನ್ ನೆನಪಾಗ್ತಾಯಿದೆ ನನಗೆ. ನನ್ನ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತೀನಿ ಅಂದರೆ, ನನ್ನಂಥ ಫ್ರೆಂಡ್ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀರ ಕೊಂಡ್ರು ನೀವೆಲ್ಲ, ಗೊತ್ತಾ? ಗೊತ್ತಾಗಲಿ ಅಂತಲೇ ಹೇಳ್ತಾ ಇರೋದು. ಇವಾಗಾದರೂ ಅರ್ಥ ಮಾಡ್ಕೊಳ್ರಪ್ಪ ನನ್ನ ಫ್ರೆಂಡ್ಸ್ ಅನ್ಸ್ಕೊಂಡಿರೋರು. ಓಹೋ ಕ್ರೇಜಿ ಲೈನ್ಸ್. ಇಲ್ಲಿ ನೋಡ್ರಪ್ಪ ಎಲ್ಲ ಸ್ವಲ್ಪ. ಡ್ರೈವರ್ ಆದರೆ ಏನು ಚಿನ್ನ, ಡೈಮಂಡ್ ಥರ ನೋಡ್ಕೋತೀನಿ ನಿನ್ನ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸದ್ಯಕ್ಕೆ ರೀಚ್ ಆಗಿದ್ದೀನಿ. ಇಲ್ಲೇ ಎಲ್ಲೋ ಇದ್ದೀನಿ ಅಂತ ಹೇಳಿದ್ನಪ್ಪ ಅವನು. ಸದ್ಯಕ್ಕೆ ನನ್ನ ಕಣ್ಗಂತೂ ಎಲ್ಲೂ ಕಾಣ್ತಾ ಇಲ್ಲ. ನೋಡೋಣ ಎಲ್ಲಿ ಕಾಣಿಸ್ತಾನೆ ಪುಣ್ಯಾತ್ಮ ಅಂತ. ಓಹೋ ದೇವರು ಅಂತೂ ಇಂತೂ ಕಾಣಿಸಿದ್ರಲ್ಲಪ್ಪ ಕಣ್ಣಿಗೆ. ಓ ಇಲ್ಲ, ಆರಾಮ ಇರಲಿ ನಡಿ ಇವಾಗ ಹೊರಡೋಣ. ಹೋಗಲಿ ನಡಿಯೋ, ಆಯಿತು ಮಾತಾಡೋಣ ಆಮೇಲೆ. ನಡಿಯಪ್ಪ ಹೊರಡೋಣ. ಓ ಇಲ್ಲಿ ನೋಡಪ್ಪ, ಇಂಥವ್ರಿದ್ರೆ ನಮ್ಮ ದೇಶ ಅಲ್ಲ, ನಮ್ಮ ರೋಡ್ ಕೂಡ ಉದ್ಧಾರ ಆಗಲ್ಲ. ಪಾರ್ಕಿಂಗ್ ಲೈಟ್ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾನೆ. ಇವನಿಗೆ ಏನು ಹೇಳಬೇಕು ಅಥವಾ ಏನು ಮಾಡಬೇಕು ಇವನಿಗೆ? ಇಂಥ ಟ್ಯಾಲೆಂಟ್ ಎಲ್ಲ ನಮ್ಮಲ್ಲೇ ಸಿಗೋದು. ಇಂಥವ್ರನ್ನ ನೋಡಿ ಯಪ್ಪ ದೇವರೇ ಅನ್ನಬೇಕು. ಆದರೂ ಇವನಿಗೆ ಸ್ವಲ್ಪ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮೈಕ್ ಹಾಕ್ಕೊಂಡು ಸ್ವಲ್ಪ ಕೊಟ್ಟುಬಿಟ್ಟು ಮಾತಲ್ಲಿ ವಾರ್ನಿಂಗ್. ಫ್ಲ್ಯಾಶ್ ಬ್ಯಾಕ್. ಅಷ್ಟೇ. ಏನು ಟ್ರಾಫಿಕಿಗಂತೂ ಊರು ಬಾಗ್ಲಾಗ ಹೋಗ್ಬಿಟ್ಟಿರುತ್ತೆ ಮೈಯೆಲ್ಲ. ಓ ಅಣ್ಣ ಕೊಟ್ಟನಪ್ಪ. ಯಾಕ್ರೋ ಟಚ್ ಮಾಡ್ತೀರಾ? ಏನು ಅರ್ಜೆಂಟೋ ಏನೋ ಗೊತ್ತಿಲ್ಲಪ್ಪ ಜನಗಳಿಗೆ. ಟ್ರಾಫಿಕ್ ಇದ್ದರೂ ನುಕ್ಕೊಂಡು ಓಡಾಡ್ತಾರೆ. ಸೈಲೆನ್ಸರ್ಗೆ ಇಟ್ಟಿದ್ದಾನೆ ಅತ್ತಗೆ ಸೈಡಲ್ಲಿ. ಯಾಕೋ ಅರ್ಜೆಂಟ್ ನಿನಗೆ, ಯಾಕೋ? ಬೆಲ್ ರೋಡಲ್ಲಿ ಇದೀವಪ್ಪ. ನೋಡ್ರಿ, ಇದು ನನ್ನ ಫ್ರೆಂಡ್ ಏರಿಯಾ, ಬೆಲ್ ರೋಡು. ಹಿಂಗೆ ಆರಾಮಾಗಿ ಹೋಗ್ತಾ ಇರ್ತೀವಿ. ಈ ಥರ ಕೈ ತೋರಿಸ್ಕೊಂಡು ಹೋಗ್ಬಿಡ್ತಾರೆ ಪಟ್ ಅಂತ. ಯಪ್ಪ, ಅಷ್ಟು ದೂರದಿಂದ ಅಷ್ಟು ಹೈ ಫೋಕಸ್ ಲೈಟು. ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ. ಏ ಕರ್ಮ, ಎಷ್ಟು ಇರಿಟೇಟ್ ಆಗುತ್ತೆ. ಯಾರಿಗೂ ಇವ್ರಿಗೆಲ್ಲ ಲೈಸೆನ್ಸ್ ಕೊಟ್ಟವರು? ನಿಮ್ಗೆ ಯಾಕೆ ಬೇಕದು? ಸಿಟಿ ಒಳಗಡೆನೂ ಹೈ ಬೀಮ್ ಹಾಕ್ಕೊಂಡೇ ಹೋಗ್ಬೇಕಾ? ಅವ್ರ ಲೈಟ್ ನೋಡಿ ನಮ್ಮ ಟಾರ್ಚ್ ಆಫ್ ಆಗಿಬಿಡುತ್ತೆ. ಅಯ್ಯೋ ಏನು ಹೇಳೋದಪ್ಪ ಇಂಥವ್ರಿಗೆ. ಎನಿವೇಸ್, ಸುಮಾರು ಸಲ ಬಂದು ಇದೊಂಥರ ತವ್ರ ಮನೆ ಆಗೋಗ್ಬಿಟ್ಟಿದೆ ಬೆಲ್ ರೋಡ್ ಅಂತೂ. ಸೊ ಆ ಬೆಲ್ ರೋಡ್ ಟ್ರಫಲ್ಸ್ ಹತ್ರ ಇದ್ದೀವಿ ಈಗ. ಇವನ್ಗೆ ಎಲ್ಲೋದ್ರೂ ಮಧ್ಯದಲ್ಲಿ ಜಾಗ ಸಿಕ್ಬಿಡುತ್ತಲ್ಲ ಗುರು. ಓಹೋ ಹೋಗಿ ಅಣ್ಣ ನಿಲ್ಸಾಗ್ಬಿಟ್ಟ. ಅರ್ಥ ಆಯ್ತು ಅನ್ಸುತ್ತೆ. ಲೋ, ಇದನ್ನ ಸ್ವಲ್ಪ ತೆಗಿಬಾರು ಈ ಕಡೆ. ಅಯ್ಯೋ ಡಬಲ್ ಮೀನಿಂಗ್ ಸಾ. ಗಾಡಿ ಬಗ್ಗೆ ಕಣೋ ಹೇಳಿದ್ದು, ಸ್ವಲ್ಪ ಗಾಡಿನ ಈ ಕಡೆ ತೆಗಿಬಾ ಅಂತ ಹೇಳ್ದೆ.